य आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं परं धीमहि यं प्रव्रजन्तमनुपेतमति विरह कातर आजुहाव पुत्रेति तन्मयतया तरवोऽपि नेदुः सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमम् देवीं सरस्वतीं व्यासं स्वस्त्यस्तु सताम् ಸಮಾಧಾನ ಮಾಡ್ತಾ ಅಂಗಿರ ಋಷಿಗಳು ನಿನಗೆ ಹಿಂದೆನೆ ಉಪದೇಶ ಮಾಡಬೇಕು ಅಂತಿದ್ದೆ, ಆದ್ರೆ ನಿನ್ನ ಬಯಕೆ ಬೇರೆ ಇತ್ತು ಅನ್ನುವ ಕಾರಣಕ್ಕಾಗಿ ನಾನು ಈಗ ನಿನಗೆ ಆ ಬೋಧೆಯನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಭೋಜೋ ನಾಮ ನೃಪಸ್ವಪ್ನೆ ಶತ್ರುಗ್ರಸ್ತಾನ್ನ ಭೋಜನ ದುಃಖಂ ದುರ್ವಿಷಹಂ ಪ್ರಾಪ್ತ ಶೋಕಮೋಹ ಭಯಾರ್ದಿತ ಕೇಚಿದ್ವಿಲುಲುಪುರ್ಭೋಗಾನ್ನ ಪರೇ ಅವಧಿಷು ಶ್ರುತಾನ್ ಪೂರ್ವವೈರಗ್ರಹೈರ್ಜಾಯ ಅನ್ಯ ಆತ್ಮಶಿರೋಹರತ್. ಭೋಜ ಅಂತ ಒಬ್ಬ ರಾಜ, ಅವನಿಗೊಂದು ಅಸಹನೀಯವಾದ ಕನಸು ಬಿತ್ತು. ಅದರಿಂದ ದುಃಖ ಆಯಿತು. ಶೋಕ ಮೋಹ ಭಯ ಇವುಗಳಿಂದ ಪೀಡಿತನಾಗಿ ಶತ್ರುವಶವಾಗಿದ್ದ. ಆ ಏನಾಯ್ತು ಅಂದ್ರೆ ಶತ್ರುಗ್ರಸ್ತಾನ್ನ ಭೋಜನ, ಶತ್ರುಗಳು ಉಂಡು ಎಸೆದ ಅನ್ನವನ್ನೇ ಆತ ಉಣಬೇಕಾಯಿತು. ಅಂತಹದ್ದೊಂದು ದುಸ್ಥಿತಿ ಬಂತು. ಕೆಲವರಿಗೆಲ್ಲ ಹಿಂದಿನ ಜನ್ಮದ ಶತ್ರುತ್ವವು ಅದೇನೋ ಇತ್ತು, ಅದನ್ನ ನೆನಪಿಸಿಕೊಂಡು ಶತ್ರುಗಳು ಅವನ ಭೋಗದ ವಸ್ತುಗಳನ್ನೆಲ್ಲ ಕಸಿದುಕೊಂಡು ಹೋದ್ರು. ಇನ್ನು ಕೆಲವರು ಅವನನ್ನ ಯಾರು ಆಶ್ರಯಿಸಿದ್ರೋ ಅವರನ್ನೆಲ್ಲ ಕೊಂದು ಹಾಕಿದ್ರು. ಇನ್ನು ಕೆಲವರು ಅವನ ರಾಣಿಯರನ್ನೆಲ್ಲ ಅಪಹರಿಸಿದ್ರು. ಮತ್ತೆ ಕೆಲವರು ಅವನ ತಲೆಯನ್ನೇ ಕತ್ತರಿಸಿದ್ರು. ಹೀಗೆ ಇತ್ತಂ ದುರಂತ ದುಃಖೋಗಾತ್ ಉತ್ತಿತಸ್ತದನುಸ್ಮರನ್ ತಾವದ್ ಭೃಶಂ ಸ ನಿರ್ವಿಣ್ಣೋ ನಿರ್ಜಗಾಮ ತಥೋ ಗೃಹಾತ್. ಹೀಗೆ ಕೊನೆಯಿಲ್ಲದ ದುಃಖದ ಪರಂಪರೆ ಅವನನ್ನ ಹೇಗೆ ಕಾಡಿತು ಅಂದ್ರೆ, ಅವನಿಗೆ ಕನಸಿನಲ್ಲೇ ಆದ್ರೂ ಕೂಡ ನಿಜವಾಗಿ ಅನುಭವಿಸಿದಷ್ಟು ಅವನಿಗೆ ವ್ಯಥೆ ಆಯಿತು. ವ್ಯಥೆಯಾಗಿ ಕನಸಿನಿಂದ ಎಚ್ಚೆತ್ತ. ಅದು ಎಚ್ಚೆತ್ತ ಮೇಲೆ ಅವನಿಗೆ ನಿಜವಾಗಿ ಇಂಥ ದುಸ್ಥಿತಿ ತನಗೆ ಬರಬಹುದು ಅನ್ನೋದು ಅವನಿಗೆ ಅಂದ್ರೆ ಒಂದು ಸೂಚನೆ ರೀತಿಯಲ್ಲಿ ಸಿಕ್ಕಿದ್ದನ್ನು ಅವನು ಆ ಯೋಚನೆ ಮಾಡಿ ಆಮೇಲೆ ವಿರಕ್ತಿಯಿಂದ ಅರಮನೆಯನ್ನು ಬಿಟ್ಟು ಹೊರಟು ಬಿಟ್ಟ. ಅಂದ್ರೆ ಒಂದು ಕನಸು ಅವನ ಆಲೋಚನೆಯ ದಿಕ್ಕನ್ನ ಬದಲಿಸಿತು. ಶತ್ರುಗಳು ಯಾವಾಗ್ಲೂ ರಾಜರು ಅಂತಂದ್ಮೇಲೆ ಇದ್ದೇ ಇರ್ತಾರೆ. ಶಕ್ತಿ ಇರುವ ತನಕ ಚೆನ್ನಾಗಿ ರಾಜ್ಯಭಾರ ಮಾಡಿ ಮತ್ತೆ ಸಾಯೋ ತನಕ ಇಲ್ಲೇ ಇರ್ತೇನೆ ಅಂತ ಬೀಗದ ಕೈ ಹಿಡ್ಕೊಂಡು ಸಾಯಬಾರದು. ಮುಂದಿನವರಿಗೆ ಅಧಿಕಾರ ಕೊಟ್ಟು ತಾನು ಹೊರಡಬೇಕು ಅಂತ ನಿರ್ಜಗಾಮ ತಥೋ ಗೃಹಾತ್, ವಿರಕ್ತನಾಗಿ ಅರಮನೆಯಿಂದ ಹೊರಟು ಎಲ್ಲರಿಗೂ ಅವರವರಿಗೆ ಬೇಕಿರುವ ಜೀವನದ ಅನುಕೂಲದ ವ್ಯವಸ್ಥೆಗಳನ್ನು ಮಾಡಿ ಹೊರಟು ಬಿಟ್ಟ. ದರ್ಶಯನ್ನಾತ್ಮನಾನಿ ಆತ್ಮಾನಂ ನಿಸ್ಸಂಗ ಶಾಂತ ವಿಗ್ರಹ ಪ್ರವಿಷ್ಟೋ ಬ್ರಹ್ಮ ನಿರ್ಬಾಣಂ ಸುಲಾಯಂ ನಾವಿದಚ್ಚತಂ. ತನ್ನ ಪರಿಸರದಲ್ಲಿ ಇದ್ದಂತಹ ಕೆಡುಕರನ್ನ ದೂರ ಇಟ್ಟ. ಯಾರನ್ನು ಕೂಡ ಬೇಡವಾದವರನ್ನೆಲ್ಲ ಹತ್ರಕ್ಕೆ ಸೇರಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟ. ಆಮೇಲೆ ವೈರ ಭಾವನೆಯನ್ನು ಕೂಡ ದೂರ ಮಾಡಿದ. ನಿಸ್ಸಂಗ ಶಾಂತ ವಿಗ್ರಹ, ಒಂದು ರೀತಿ ಜಡನಂತೆ ತನ್ನನ್ನು ತಾನು ತೋರಿಸಿಕೊಂಡ. ಏನು ಗೊತ್ತಿಲ್ಲ, ಯಾರೋ ಅವರು ಅವನ ಬಗ್ಗೆನೇ ಮಾತಾಡ್ತಾ ಇದ್ರು, ಅದನ್ನ ಕಿವಿಗೆ ಹಾಕಿಸ್ಕೊಳ್ತಿರ್ಲಿಲ್ಲ. ಯಾರೋ ಅವನ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರು ತನಗೆ ಕೇಳಿಯೇ ಇಲ್ಲ, ನನಗದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಇರ್ತಾ ಇದ್ದ. ಮನಸ್ಸಿನಲ್ಲಿ ನಿರಂತರವಾಗಿ ಅಪ್ರಾಕೃತನಾದಂತಹ ಪರಮಾತ್ಮನನ್ನು ನಿರಂತರ ಧ್ಯಾನ ಮಾಡುತ್ತಾ ತನ್ನ ಶರೀರದ ಬಗೆಗೆ ಹೆಚ್ಚು ಗಮನವೇ ಹರಿಸ್ಲಿಲ್ಲ. ಅಥವಾ ತನಗೆ ಬರುವ ಕೀರ್ತಿ, ತನಗೆ ಬರುವಂತಹ ಲಾಭ, ತನ್ನ ಸುತ್ತಲಿನವರಿಂದ ಆಗಬೇಕಾದ ಉಪಕಾರ, ಅಥವಾ ಅವರು ತನಗೆ ಮಾಡ್ತಾ ಇರುವ ಅವಮಾನ, ಅಥವಾ ಅವರು ತನಗೆ ಯಾವ ರೀತಿ ನಡ್ಕೊಳ್ಬೇಕಿತ್ತು ಆ ರೀತಿ ನಡ್ಕೊಳ್ತಾ ಇಲ್ಲ ಅನ್ನುವಂತಹ ಖೇದ, ಯಾವುದನ್ನು ಪಡಿಸದೆ ಶರೀರ ಮರೆತು ಅಸಂಪ್ರಜ್ಞಾತ ಸಮಾಧಿಯ ಸ್ಥಿತಿಗೆ ಏರಿದ. ಏರಿ ಶರೀರಾಭಿಮಾನ ಅನ್ನುವುದೇ ಅವನಿಗೆ ಬಿಟ್ಟು ಹೋಯಿತು.
ಪೂರ್ತಿ ಮರ್ತೇ ಬಿಟ್ಟ. ಆಗ ನಾರದರು ಇಮಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ ಮಾಂ ಧಾರಯನ್ ಸಪ್ತರಾತ್ರ ದೃಷ್ಟಾ ಸಂಕರ್ಷಣಂ ಪ್ರಭು. ನಾರದರು, ನಾನು ನಿನಗೊಂದು ಮುಂದೆ ರಹಸ್ಯವಾದ ಒಂದು ಅಪರೂಪದ ಮಂತ್ರವನ್ನ ಹೇಳಿಕೊಡುತ್ತೇನೆ. ಏಕಾಗ್ರ ಚಿತ್ತನಾಗಿ ಈ ಮಂತ್ರದ ಉಪದೇಶವನ್ನ ಪಡೆ. ಇದನ್ನ ನೀನು ಸರಿಯಾಗಿ ಅರ್ಥವತ್ತಾಗಿ ಶ್ರದ್ಧಾಪೂರ್ವಕವಾಗಿ ಪೂರ್ವ ಸಿದ್ಧತೆಯಿಂದ ಕೂಡಿಕೊಂಡು ಜಪಿಸಿ 7 ರಾತ್ರಿ ಕಳೆಯುವುದರೊಳಗೆ ನೀನು ಪ್ರಭುವಾದ ಸಂಕರ್ಷಣ ರೂಪಿ ಪರಮಾತ್ಮನನ್ನು ನೀನು ಕಾಣ್ತಿ ಅಂತ ಅವನಿಗೆ ಆ ಧೈರ್ಯವನ್ನ ತುಂಬಿ ಯತ್ಪಾದ ಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಶರ್ವಾದಯೋ ಭ್ರಮಮಿಮಂ ದ್ವಿತಯಂ ವಿಸೃಜ್ಯ ಸದ್ಯ ಸದೀಯಮತುಲಾನಧಿಕಂ ನಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದು ಕೈತಿ. ಶೇಷನ ಅಂತರ್ಯಾಮಿಯ ರೂಪವನ್ನು ಸಂಕರ್ಷಣ ಅಂತ ಕರೀತಾರೆ. ಭಗವಂತನ ರೂಪಗಳಲ್ಲಿ ಶೇಷಾಂತರ್ಯಾಮಿಯದ ರೂಪಕ್ಕೆ ಸಂಕರ್ಷಣ ಅಂತ. ಅವನ ಪಾದ ಸೇವೆಯನ್ನು ಮಾಡಿ ಹಿಂದೆ ರುದ್ರಾದಿ ದೇವತೆಗಳು ತಮ್ಮ ದೇಹಾಭಿಮಾನವನ್ನು ಕಳೆದುಕೊಂಡ್ರು. ಶರ್ವಾದಯ ಯತ್ಪಾದ ಮೂಲಮುಪಸೃತ್ಯ ನರೇಂದ್ರ, ಹೇ ನರೇಂದ್ರ ಅಂತ ಅವನು ಸಂಬೋಧನೆ ಮಾಡಿದ್ದು. ಪೂರ್ವೇ ಭ್ರಮಮಿಮಂ ದ್ವಿತಯಂ ವಿಸೃಜ್ಯ. ದ್ವಿತಯ ಅಂತಂದ್ರೆ ಶರೀರದಲ್ಲಿ ನನ್ನದು ಅನ್ನುವ ಭಾವನೆ, ಅದನ್ನ ಭ್ರಮಂ, ಆ ಭ್ರಮೆಯನ್ನ ಇಮಂ ವಿಸೃಜ್ಯ ಕಳೆದುಕೊಂಡು ಸಂಕರ್ಷಣನ ಅನುಗ್ರಹದಿಂದ ಭಗವಂತನ ವಿಶೇಷವಾದ ಅನುಭವವನ್ನ, ಅವನ ಮಹಾತ್ಮ ಜ್ಞಾನವನ್ನ ಪಡೆದ. ಯಾರು? ಆ ಭೋಜ. ನೀನು ಕೂಡ ಹಾಗೆ ಆ ಮಹಾಮಹಿಮೆಯನ್ನ ಸಂಪಾದಿಸಬಲ್ಲೆ ಅಂತ ನನಗೆ ವಿಶ್ವಾಸ ಇದೆ. ನಾನು ಕೊಡುವಂತಹ ಸಂಗತಿಯನ್ನ ಗಮನ ಇಟ್ಟು ಸ್ವೀಕರಿಸು ಅಂತ ನಾರದ ಅವನನ್ನ ಧೃತಿಗೊಳಿಸ್ತಾನೆ. ಅಂದ್ರೆ ನಿರ್ಧಾರ ಮಾಡಿ ಒಂದು ಗಟ್ಟಿ ಸ್ಥಿತಿಯಲ್ಲಿ ಮನಸ್ಸು ನಿಲ್ಲುವಂತೆ ಆತನಿಗೆ ಧೈರ್ಯ ತುಂಬುತ್ತಾನೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಷಷ್ಠಸ್ಕಂದೇ ಪಂಚದಶ ಅಧ್ಯಾಯ ಸಮಾಪ್ತ. ಮುಂದೆ 16ನೆಯ ಅಧ್ಯಾಯ. ಶ್ರೀ ಶುಕ ಉವಾಚ ಅಥ ದೇವ ಋಷೀರಾಜನ್ ಸಂಪರೇತಂ ನೃಪಾತ್ಮಜಂ ದರ್ಶಯಿತ್ವೇತಿ ಹೋವಾಚ ಜ್ಞಾತೀನಾಮನುಶೋಚತಾಂ. ನಾರದರು ಹೇಳ್ತಾರೆ, ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ರಾಜ ಅಂದ್ರೆ ಆ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾನೆ, ದೇವತೆಗಳಲ್ಲಿ ಋಷಿಗಳೆನಿಸಿದಂತಹ ನಾರದರು ರಾಜಕುಮಾರನನ್ನು ತನ್ನ ಯೋಗ ಬಲದಿಂದ ಮೃತನಾಗಿದ್ರು ಕೂಡ ಅವನನ್ನ ಸೂಕ್ಷ್ಮ ಶರೀರದಲ್ಲಿ ಅಲ್ಲಿಗೆ ಕರೆತಂದ್ರು. ಅವನನ್ನ ಯಾಕೆಂದ್ರೆ ರಾಜನಿಗೆ ಪೂರ ಕನ್ಫರ್ಮೇಶನ್ ಬೇಕು. ಏನಾಗಿದೆ, ಆ ಜೀವನ ಸ್ಥಿತಿ ಏನಿದೆ, ಆ ಜೀವನಿಗೆ ಏನ್ ಬೇಕಿದೆ, ನೀನ್ ಯಾರಿಗೋಸ್ಕರ ವ್ಯಥ ಪಡ್ತಾ ಇದೆಯಾ, ಅವನ್ ನಿನ್ ಬಗ್ಗೆ ಏನ್ ಅನ್ಕೊಳ್ತಾನೆ, ಇದೆಲ್ಲ ಗೊತ್ತಾದ್ರೆ ಮುಂದೆ ವೈರಾಗ್ಯ ಸ್ಪಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಒಳಗಿನಿಂದ ಏನೇ ಹೇಳಿದ್ರು ಕೂಡ, ಆ ಮಗು ಒಂದು ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಏನೋ ಮಾಡುತ್ತಿದ್ದೆ, ಆ ಮಗು ಇದ್ದಿದ್ರೆ ನನಗೆ ಜೀವನದಲ್ಲಿ ಒಂದು ಆಧಾರ ಆಗ್ತಿತ್ತು, ಆ ಮಗುವಿನಿಂದ ನನಗೆ ಮುಂದೆ ಒಬ್ಬ ಒಳ್ಳೆ ರಾಜ ಸಿಕ್ಕಿ ದೇಶದ ಇತಿಹಾಸದ ಹೆಸರು ಗಟ್ಟಿ ಆಗ್ತಿತ್ತು, ನನ್ನ ವಂಶ ವೃದ್ಧಿ ಆಗ್ತಿತ್ತು. ಹೀಗೆ ಏನೇನೋ ನೂರಾರು ಕಲ್ಪನೆಗಳಿಂದ ಮನಸ್ಸು ಇನ್ನಷ್ಟು ಭ್ರಮಿತಗೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇತ್ತು. ಹಾಗಾಗಿ ಆ ಮಗುವನ್ನ ಕರೆದು ಆ ಬಂಧುಗಳಿಗೆ ಆ ಮಗುವನ್ನ ತೋರಿಸಿದ್ರು. ಆ ಜೀವಾತ್ಮನಿಗೆ ನಾರದರು ಅವನ ಎದುರುಗಡೆನೆ ಮಾತನಾಡಿ ತೋರಿಸ್ತಾ ಇದ್ದಾರೆ. ನಾರದ ಉವಾಚ ಜೀವಾತ್ಮನ್ ಪಶ್ಯ ಭದ್ರಂತೆ ಮಾತರಂ ಪಿತರಂಚತೆ ಸುಹೃದೋ ಬಾಂಧವಾನ್ ಸಪ್ತಾನ್ ಶುಚಾ ತತ್ವತ್ಕೃತಯಾ ಪೃಷಂ. ಓ ಜೀವವೇ, ಅಂದ್ರೆ ಅವನ ಶರೀರದಿಂದ ಬೇರೆ ಅಂತ ಸ್ಪಷ್ಟ ಆಯ್ತು. ಶರೀರ ಅಲ್ಲೇ ಇದೆ, ಆ ಜೀವನನ್ನು ಮಾತಾಡಿಸ್ತಾ ಇದ್ದಾರೆ. ಶರೀರ ಕೆಳಗಿದೆ, ಜೀವ ಮೇಲೆ ಸೂಕ್ಷ್ಮ ರೂಪದಿಂದ ಅವರ ಎದುರುಗಡೆ ಬಂದಿದೆ. ಅದು ಅವನ ತರನೇ ಇರುತ್ತೆ ಅಂತ ಅನ್ನೋದೆಲ್ಲ ಸಿನಿಮಾದಲ್ಲಿ ಕಾಣುವಂತಹ ದೃಶ್ಯ. ಅವನದ್ದೇ ಶರೀರ ಇನ್ನೊಂದ್ ಕಡೆಯಿಂದ ಬರುತ್ತೆ, ಅವನದ್ದೇ 2 ಪಾತ್ರಗಳಾಗಿ ಆಚೆ ಈಚೆ ಮಾತಾಡ್ತಾರೆ. ಇದೆಲ್ಲ ಸಿನಿಮಾದಲ್ಲಿ ಕಾಣುವಂಥದ್ದಷ್ಟೇ. ಯಾಕೆಂದ್ರೆ ಈಗ 2ನೇ ಶರೀರವಾಗಿ ಅದೇ ಶರೀರವನ್ನು ವಿಭಾಗ ಮಾಡಿ ಕೊಟ್ರೆ ಅದು ಶಾಶ್ವತ ಅಲ್ಲ ಜೀವನಿಗೆ. ಆ ಶರೀರ ಅನ್ನೋದು ಈಗಕ್ಕೆ ಮಾತ್ರ ಜಸ್ಟ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಕೊಟ್ಟಂತ ಒಂದು ಬಾಡಿಗೆ ಶರೀರ. ಅದು ಹೋಗುತ್ತೆ, ಮತ್ತೊಂದು ಶರೀರ ಬರುತ್ತೆ. ಇನ್ನೊಂದು ತಾಯಿ ತಂದೆಗಳ ದೇಹಕ್ಕೆ ಹೋದಾಗ ಮತ್ತೊಂದು ಶರೀರ ಬರುತ್ತೆ. ಅವನಿಗೆ ಈ ಜೀವಕ್ಕೆ ಹೊರಗಿನಿಂದ ನಾವು ಕಾಣುವಂತಹ ಇದೇ ಶರೀರ ಅನ್ನೋದು ಜೀವಾತ್ಮವಾಗಿ ಇಲ್ಲ. ಆದ್ರೆ ನಮ್ಗೆ ಸಿನಿಮಾದಲ್ಲೆಲ್ಲ ಒಂದು ರೂಪಕವಾಗಿ ಅವನ ಒಂದು ಸೂಕ್ಷ್ಮ ರೂಪ ಅಂತ ಅದೇನು ಅಂದ್ರೆ ಅದು ಬಾಗಿಲಿನಿಂದ ಆಚೆಗೆ ಬಾಗಿಲು ತೆಗೆಯದೇ ಹೋಗುತ್ತೆ, ಕಿಟಕಿಯಿಂದ ಸುಳಿದು ಬರುತ್ತೆ,
ಪಾತ್ರೆ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಹೀಗೆ ಏನೇನೋ ಒಂದಿಷ್ಟು ತೋರಿಸ್ಬೇಕಲ್ಲ ಅವರಿಗೆ, ತಮಾಷೆ ಇರಬೇಕು ಅಥವಾ ಒಂಚೂರು ನಂಬುವ ಹಾಗಿರ್ಬೇಕು. ಅದಕ್ಕೋಸ್ಕರ ಗೊತ್ತಾಗ್ಲಿಕ್ಕೆ ಆ ಸೂಕ್ಷ್ಮ ಶರೀರವನ್ನ ಅದೇ ಶರೀರದ ಇನ್ನೊಂದು ರೂಪವಾಗಿ ತೋರಿಸ್ತಾರೆ. ಆದ್ರೆ ವಸ್ತುತಃ ನಮಗೆ ಈಗ ಶರೀರ ಇದೆ ಅಂದ್ರೆ ನಮ್ಮ ಈ ಹೊರಗಿನ ಶರೀರದ ಹಾಗೆ ಆ ಜೀವದ ರೂಪ ಇರಬೇಕು ಅಂತಿಲ್ಲ. ಆದ್ರಿಂದ ಆ ಜೀವಾತ್ಮನನ್ನ ಶರೀರ ಅಲ್ಲೇ ಕೆಳಗೆ ಬಿದ್ದಿದೆ ಅಂದ್ರೆ ಆ, ಕಪ್ಪಾದ, ಬಾಡಿ ಹೋದ, ಎಲ್ಲರ ವ್ಯಥೆಗೆ ಕಾರಣವಾದ, ಇಷ್ಟು ದಿವಸ ತಂದೆ ತಾಯಿಗಳು ಮುದ್ದಾಡಿದ ಶರೀರ ಅಲ್ಲೇ ಕೆಳಗಿದೆ. ಅದನ್ನ ಪ್ರತಿನಿಧಿಸಿ ಮೇಲಿನಿಂದ ಜೀವಾತ್ಮ ಬರ್ತಾನೆ. ಅವನ ಹತ್ತಿರ ನಾರದರು ಹೇಳ್ತಾರೆ, ನೋಡು ನಿನ್ನ ತಂದೆ ತಾಯಿಗಳು ನಿನಗಾಗಿ ಕಾದು ಕೂತಿದ್ದಾರೆ, ನೋಡವರನ್ನೊಮ್ಮೆ. ನಿನ್ನ ಬಂಧುಗಳು ಮಿತ್ರರು ನೀನು ಕೊಟ್ಟ ಶೋಕದಿಂದ, ನೀನು ಬಿಟ್ಟು ಹೋದ ಕಾರಣದಿಂದ ಅವರೆಲ್ಲ ಶೋಕಕ್ಕೆ ಒಳಗಾಗಿ ತುಂಬಾ ತಪ್ತ ಅಂದ್ರೆ ದುಃಖದಿಂದ ಒದ್ದಾಡ್ತಾ ಇದ್ದಾರೆ. ನೋಡು ಅವರ ಬಗೆಗೆ ನಿನಗೆ ಏನ್ ಅನ್ಸುತ್ತೆ, ನಿನಗೆ ಒಳ್ಳೇದಾಗ್ಲಿ. ಭದ್ರಂತೆ, ನಿನ್ನನ್ನು ಯಾಕೆ ಕರೆದಿದ್ದೇನೆ ಅಂದ್ರೆ ನಿನಗೇನು ತೊಂದರೆ ಕೊಡಬೇಕು ಅಂತಲ್ಲ, ಆದ್ರೆ ನಿನ್ನ ಪರಿವಾರನೊಮ್ಮೆ ನೋಡು, ಅವರಿಗೆ ಹೀಗೆ ದುಃಖ ಕೊಡುವುದು ಸರಿನಾ, ಉಚಿತನಾ ಅನ್ನೋದರ ಬಗ್ಗೆ ಯೋಚನೆ ಮಾಡು. ಕಳೇಬರಂ ಸಮಾವಿಶ್ಯ ಶೇಷಮಾಯು ಸುಹೃದ್ವ್ರತ ಭುಂಕ್ಷ್ವ ಭೋಗಾನ್ ಪಿತೃಪ್ರಾಪ್ತಾನ್ ಅತಿಷ್ಠಪಾಸನಂ. ನೀನು ಅಪಮೃತ್ಯುವಿನಿಂದ ಸತ್ತದ್ದು, ನಿನ್ನ ಸಾವು ನಿಜವಾದ್ದಲ್ಲ. ವಿಷದ ಒತ್ತಡದಿಂದ ನೀನು ಶರೀರ ತೊರೆದು ಹೋಗುವ ದುಸ್ಥಿತಿ ನಿನಗೆ ಎದುರಾಗಿದೆ. ಆದ್ರೆ ಉಳಿದ ಆಯುಷ್ಯವನ್ನ ಮತ್ತೆ ಆ ಶರೀರದೊಳಗೆ ನೀನು ಹೊಕ್ಕು ನೀನು ಅನುಭವಿಸ್ಲಿಕ್ಕೆ ಅವಕಾಶ ಇದೆ. ಕಳೇಬರಂ ಸಮಾವಿಶ್ಯ ಶೇಷಂ ಆಯುಹು ಸುಹೃದ್ವೃತಃ. ನಿನ್ನ ಸುಹೃತ್ ಒಳ್ಳೆಯ ಮನಸ್ಥಿತಿ ಉಳ್ಳವರ ಜೊತೆಗೆ ಕೂಡಿಕೊಂಡು ಉಳಿದ ಆಯುಷ್ಯವನ್ನ ಕಳೀಲಿಕ್ಕೆ ನಿನಗಿನ್ನೂ ಅವಕಾಶ ಇದೆ. ಭೋಗಾನ್ ಭುಂಕ್ಷ್ವ, ನೀನು ಅನುಭವಿಸಬೇಕಾದ ರಾಜಭೋಗಗಳನ್ನ, ಜೊತೆಗೆ ಪಿತೃಪ್ರಾಪ್ತಾನ್, ತಂದೆಯಿಂದ ಒದಗಿ ಬಂದಂತಹ ರಾಜ್ಯಾಧಿಕಾರ, ಕೋಶಾಧಿಕಾರ, ಜನರ ಪ್ರೀತಿ, ಈ ಎಲ್ಲವನ್ನೂ ಕೂಡ ಅಧಿತಿಷ್ಠ ನೃಪಾಸನಂ, ರಾಜನ ಸಿಂಹಾಸನದ ಮೇಲೆ ಕುಳಿತು ನೀನು ಅನುಭವಿಸು. ಅಧಿತಿಷ್ಠ, ಅಧಿಕಾರವನ್ನು ವಹಿಸಿಕೋ. ಜೀವ ಉವಾಚ, ಆ ಜೀವ ಹೇಳುತ್ತೆ, ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಮಾತರೋ ಪಿತರೋ ಭವನ್ ಕರ್ಮಭಿರ್ಭ್ರಾಮ್ಯಮಾಣಸ್ಯ ದೇವಕಿರ್ಯಂಗ್ರಿಯೋನಿಷು. ನಾರದರೆ, ನೀವು ಎಷ್ಟು ಅನಾಯಾಸವಾಗಿ ಹೇಳಿದ್ರಿ, ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಮಾತರೋ ಪಿತರೋ ಭವನ್. ಯಾವ ಜನ್ಮದ ಅಪ್ಪ ಅಮ್ಮನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ? ಈಗ ಇರುವ ಅಪ್ಪ ಅಮ್ಮ ಈ ಶರೀರಕ್ಕಿರುವಂತಹದ್ದು. ನಾನು ಹೀಗೆ ಕರ್ಮಭಿಬ್ರಾಹ್ಮ್ಯಮಾಣಸ್ಯ, ಭ್ರಾಮ್ಯಮಾಣ ಅಂದ್ರೆ ನಿರಂತರ ತಿರುಗ್ತಾ ಇದ್ದೇನೆ ನಾನು. ಇನ್ನು ಅನೇಕ ಜನ್ಮಗಳಲ್ಲಿ ನಾನು ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದೇನೆ. ನೀವು ಯಾವ ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ? ಅವರೆಲ್ಲರೂ ಕಾಯ್ತಿದ್ದಾರೆ. ನನ್ನ ಹಿಂದಿನ ಜನ್ಮದ ಅಪ್ಪ ಅಮ್ಮನಿಗೂ ನಾನು ಬೇಕು ಅಂತಿತ್ತು, ಅದರ ಹಿಂದಿನ ಜನ್ಮದ ಅಪ್ಪ ಅಮ್ಮನಿಗೂ ನಾನು ಬೇಕು ಅಂತಿತ್ತು, ಆಗೆಲ್ಲ ಹೋಗಿಲ್ಲ. ಅವರನ್ನ ನಾನು ಖುಷಿಪಡಿಸದೆ ಈಗ ಇವ್ರು ಮಾತ್ರ ನನ್ನ ಅಪ್ಪ ಅಮ್ಮ ಅಂತ ನಾನು ಹೇಗೆ ಸ್ವೀಕಾರ ಮಾಡ್ಲಿ? ಯಾಕೆಂದ್ರೆ ದೇವತ್ರಿಯಂಗ್ರಿಯೋನಿಷು, ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಎಷ್ಟೋ ತರದ ಶರೀರಗಳಲ್ಲಿ ಮನುಷ್ಯ ನಿರಂತರ ಅಲೆದಾಡುತ್ತಾನೆ ಇರ್ತಾನೆ. ಅವನು ತನ್ನ ಬಗ್ಗೆನೂ ಹೇಳ್ತಾನೆ ದೇವ ಅಂತ. ಅಂದ್ರೆ ನಾನು ದೇವತೆಯ ಶರೀರದಲ್ಲೂ ಪ್ರವೇಶ ಮಾಡಿದ್ದೇನೆ ಅಂದ್ರೆ ಅವನು ದೇವ ಮನುಷ್ಯನೇ ಇರ್ತಾನೆ ಅಂತ ಅರ್ಥ. ಮುಂದಿನ ಜನ್ಮದಲ್ಲಿ ನನಗೆ ಮತ್ತೆ ಯಾರೋ ಒಬ್ರು ತಂದೆ ತಾಯಿ ಆಗ್ತಾರೆ, ಇವ್ರಂತೂ ಅಲ್ಲ. ತಂದೆ ತಾಯಿ ಅಂತ ನೀವು ಹೇಳ್ತಾ ಇದ್ರಿ, ಇವರೇ ತಂದೆ ತಾಯಿ, ಇವರೊಬ್ರೇ ತಂದೆ ತಾಯಿ ಅಂತ ಹೇಳಲಿಕ್ಕಾಗತ್ತಾ? ತುಂಬಾ ಸರ್ತಿ ನನಗೆ ತುಂಬಾ ಶರೀರಗಳಲ್ಲಿ ತುಂಬಾ ತಂದೆ ತಾಯಿಗಳು ಬಂದು ಹೋಗಿದ್ದಾರೆ, ಬರುವವರಿದ್ದಾರೆ. ನಾನು ಯಾರ ಹತ್ರ ಹೋಗ್ಬೇಕು ಹೇಳು? ಬಂಧು ಜ್ಞಾತ್ಯರಿ ಮಧ್ಯಸ್ಥ ಮಿತ್ರೋಸಿ ಮಿತ್ರೋದ ದಾಸೀನ ವಿದ್ವಿಷ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋಭಿತ. ಮದುವೆಯಾದ ಸಂಬಂಧದಿಂದ ಒಂದಿಷ್ಟು ಜನ ಬಂಧುಗಳು ಹುಟ್ಟುತ್ತಾರೆ. ಹುಟ್ಟಿದ ಕ್ರಮದಲ್ಲಿ ಒಂದಿಷ್ಟು ಸಪಿಂಡರು ಬರ್ತಾರೆ. ನಮ್ಮನ್ನ ಏಳಿಗೆಯನ್ನ ಅನುಭವಿಸ್ಲಿಕ್ಕಾಗದೆ ಶತ್ರುಗಳಾಗಿ ವಧೆ ಮಾಡುವವರು ಒಂದಿಷ್ಟು ಜನ ಅರಿ. ಇನ್ನು ಉಪಕಾರ ಮಾಡುವವರು ಕೆಲವರು, ಅಪಕಾರ ಮಾಡುವವರು ಕೆಲವರು, ಏನೂ ಮಾಡದವರು ಕೆಲವರು, ಕೆಲವರು ಉಪಕಾರ ಅಪಕಾರ ಎರಡೂ ಮಾಡುವವರು, ಕೆಲವರು ಆಚೆಯಿಂದ ಉಪಕಾರ ಮಾಡ್ತಿರ್ತಾರೆ, ಇನ್ನೊಂದ್ ಕಡೆಯಿಂದ ಉಪದ್ರವ ಮಾಡ್ತಿರ್ತಾರೆ. ಪಿರಿ ಪಿರಿ ಮನುಷ್ಯರು. ಆದ್ರೆ ಎರಡೂ ಆಗ್ತಿರುತ್ತೆ, ಒಳ್ಳೇದು ಆಗ್ತಿರುತ್ತೆ, ಅವರಿಂದ ಕೆಟ್ಟದ್ದು ಆಗ್ತಾ ಇರುತ್ತೆ. ಇನ್ನು ಕೆಲವರು ಬರೀ ಕೆಟ್ಟದ್ದು ಮಾತ್ರ ಮಾಡ್ತಿರ್ತಾರೆ, ಇನ್ನು ಕೆಲವರು ಯಾವಾಗ್ಲೂ ಒಳ್ಳೇದನ್ನೇ ಯೋಚಿಸ್ತಾ ಇರ್ತಾರೆ. ಇಂಥ ಎಲ್ಲರಿಗೂ ನಿರಂತರ ಸಿಗ್ತಾ ಇರ್ತಾರೆ.
ಯಾರೋ ಒಬ್ಬನಿಗೆ ಒಳ್ಳೆಯವನಾದವನು ಇನ್ನೊಬ್ಬನಿಗೆ ಕೆಟ್ಟವನಾಗಿರ್ತಾನೆ. ಇನ್ಯಾರೋ ಕೆಟ್ಟವನಾದವನು ಇನ್ನೊಬ್ಬನಿಗೆ ಉಪಕಾರಿಯೂ ಆಗಿರ್ತಾನೆ, ಅಪಕಾರಿಯೂ ಆಗಿರ್ತಾನೆ. ಅದೇ ಉಪಕಾರಿ ಅಪಕಾರಿ ಆದವ ಮತ್ತೊಬ್ಬನಿಗೆ ಮಧ್ಯಸ್ಥ, ಉಪಕಾರಿಯೂ ಅಲ್ಲ ಅಪಕಾರಿಯೂ ಅಲ್ಲ. ಒಬ್ಬನೇ ವ್ಯಕ್ತಿ ಒಬ್ಬನಿಗೆ ಬಂಧು ಆಗ್ತಾನೆ, ಒಬ್ಬನಿಗೆ ಜ್ಞಾತಿ ಆಗ್ತಾನೆ, ಒಬ್ಬನಿಗೆ ಅರಿಯ ಆಗ್ತಾನೆ, ಒಬ್ಬನಿಗೆ ಮಧ್ಯಸ್ಥ ಆಗ್ತಾನೆ, ಮತ್ತೊಬ್ಬನಿಗೆ ಮಿತ್ರ ಆಗ್ತಾನೆ, ಮತ್ತೊಬ್ಬನಿಗೆ ಉದಾಸೀನನಾಗ್ತಾನೆ, ಮತ್ತೊಬ್ಬನಿಗೆ ಪರಮ ದ್ವೇಷಿ ಆಗ್ತಾನೆ. ನಾವು ನಮ್ಮ ಕಡೆಯ ದೃಷ್ಟಿಯಿಂದ ಒಬ್ಬನನ್ನ ಪರಮ ದ್ವೇಷಿ ಅಂತ ಅನ್ಕೊಂಡವ ಇನ್ನೊಬ್ಬನಿಗೆ ಜೀವಕ್ಕೆ ಮಿತ್ರ ಆಗಿರ್ತಾನೆ. ನಮಗೆ ಜೀವಕ್ಕೆ ಮಿತ್ರ ಅಂತ ಅನ್ಕೊಂಡವನು ಮತ್ತೊಬ್ಬನಿಗೆ ಪರಮ ದ್ವೇಷಿ ಆಗಿರ್ತಾನೆ. ಕರ್ಣ ದುರ್ಯೋಧನಿಗೆ ಅತ್ಯಂತ ಮಿತ್ರ, ಆದ್ರೆ ಅರ್ಜುನನನ್ನ ಅತ್ಯಂತ ವಿದ್ವೇಷ ಮಾಡ್ತಿರ್ತಾನೆ. ಅಂದ್ರೆ ನಾವು ಬಹಳ ಒಳ್ಳೆಯವರು ಅಂತ ಯಾವಾಗ್ಲೂ ಆತ್ಮಾನಂ ಬುದ್ಧಿಮತ್ತರಂ ಸರ್ವೋಪಿ ಅನ್ಯತೆ ಲೋಕೆ, ಲೋಕದಲ್ಲಿ ಎಲ್ಲ ಮನುಷ್ಯರು ಕೂಡ ನನ್ನಷ್ಟು ಬುದ್ಧಿವಂತ, ನನ್ನಷ್ಟು ಒಳ್ಳೆಯವರು, ನನ್ನಷ್ಟು ಜ್ಞಾನಿಗಳು, ನನ್ನಷ್ಟು ಸಹನಶೀಲರು, ನನ್ನಷ್ಟು ನಿರಹಂಕಾರಿಗಳು, ನನ್ನಷ್ಟು ಏನೇನೋಗಳು ಯಾರೂ ಇಲ್ಲ ಅಂತ ಪ್ರತಿಯೊಬ್ರು ಹೀಗೆ ಅನ್ಕೋತಿರ್ತಾರೆ. ಯಾರೊಬ್ರಲ್ಲ, ಪ್ರತಿಯೊಬ್ರು ಯಾರು ಹೇಳ್ತಿರ್ತಾರೋ ಅವರು ಸೇರಿಸಿ ಈ ಮಾತನ್ನೇ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಜಗತ್ನಲ್ಲಿ ಒಬ್ಬ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವನಾಗುವುದು, ಎಲ್ಲರಿಗೂ ಕೆಟ್ಟವನಾಗುವುದು, ಎಲ್ಲರಿಗೂ ಉದಾಸೀನನಾಗುವುದು, ಎಲ್ಲರಿಗೂ ಶತ್ರುಗಳಾಗುವುದು ಅನ್ನೋದು ಸಾಧ್ಯ ಇಲ್ಲ. ಒಬ್ರಿಗೆ ಒಳ್ಳೆಯವನಾಗ್ತಾನೆ, ಒಬ್ರಿಗೆ ಕೆಟ್ಟವನಾಗ್ತಾನೆ. ಮತ್ತೆ ಆಶ್ಚರ್ಯ ಏನಂದ್ರೆ ಒಬ್ಬನೇ ವ್ಯಕ್ತಿ ಒಂದು ಕಾಲದಲ್ಲಿ ಬಹಳ ಒಳ್ಳೆಯವನಾಗಿದ್ದವನು ಮತ್ತೊಂದು ಕಾಲದಲ್ಲಿ ಅವನೇ ಪರಮ ಶತ್ರು ಆಗ್ಬಿಡ್ತಾನೆ. ಅವನೇ ಪರಮಶತ್ರು ಆದವನು ಇದ್ದಕ್ಕಿದ್ದಾಗೆ ಮತ್ತೆ ಅವನಿಗೇನೋ ಮನಃಪರಿವರ್ತನೆ ಆಗಿ ತುಂಬಾ ಆತ್ಮೀಯನಾಗಿ ತುಂಬಾ ಜೀವ ಕೊಟ್ಟು ಸಹಾಯನೂ ಮಾಡ್ತಾನೆ. ಆದ್ರಿಂದಾಗಿ ಲೋಕದಲ್ಲಿರುವ ಸಂಬಂಧಗಳನ್ನ ನೀನು ತೋರಿಸಿ ನನಗೆ ನೋಡು 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 ಅಂದ್ರೆ ಯಾರು ಯಾವ ಕಾಲದಲ್ಲಿ ಏನಾಗಿರ್ತಾರೆ ಅಂತ ಯಾರಿಗ್ ಗೊತ್ತು? ಯಾರನ್ನು ಯಾವ ಅರ್ಥದಲ್ಲಿ ಹತ್ತಿರ ತಂದ್ಕೊಳ್ಳೋದು, ಅಥವಾ ದೂರ ಇಡುವುದು, ಅಥವಾ ಸುಮ್ಮನಿರುವುದು, ಅಥವಾ ಪ್ರೀತಿಸುವುದು, ಅಥವಾ ದ್ವೇಷಿಸುವುದು, ಏನ್ ಮಾಡ್ಬೇಕು ಅವ್ರ ಬಗ್ಗೆ? ಪ್ರೀತಿಸ್ತಾ ಇರೋಣ ಅಂದ್ರೆ ಅವರೇ ದ್ವೇಷ ಮಾಡ್ತಾರೆ, ದ್ವೇಷಿಸ್ತಾ ಇರೋಣ ಅವರೇ ಬಂದು ಹತ್ತ ಪ್ರೀತಿ ಮಾಡ್ತಾರೆ. ಏನ್ ಮಾಡ್ಬೇಕು? ಕನ್ಫ್ಯೂಷನ್. ನಾನೇಕೆ ಅವರನ್ನು ಸಂತೈಸ್ಬೇಕು? ನನಗೇನ್ ಸಂಬಂಧ ಅವ್ರ ಜೊತೆಗೆ? ಯಥಾ ವಸ್ತೂನಿ ಪಣ್ಯಾನಿ ಹೇಮಾದೀನಿ ತತಸ್ತತಃ ಪರ್ಯಟಂತಿ ನರೇಶ್ವೇವಂ ಜೀವೋ ಯೋನಿಷು ಕರ್ತೃಷು. ಈಗ ₹100 ನೋಟು ನೀವು ಅಂಗಡಿಗೆ ಹೋಗಿ ಕೊಡ್ತೀರಿ. ಅಂಗಡಿಯವನು ಪಕ್ಕದವನು ಯಾರೋ ಸಾಮಗ್ರಿ ತಗೊಳ್ಳಿಕ್ ಬರ್ತಾನೆ, ಅದೇ ₹100 ನೋಟನ್ನ ಅವನಿಗೆ ಕೊಡ್ತಾನೆ. ಅವನು ಬಸ್ ಹತ್ತಾನೆ, ಬಸ್ಸಲ್ಲಿ ಕೊಡ್ತಾನೆ. ಬಸ್ನವನು ಅವನ ಓನರಿಗೆ ಕೊಡ್ತಾನೆ. ಓನರ್ ಇನ್ಯಾವುದೋ ಜಾಗ ತಗೊಳ್ಳೋನಿಗೆ ಕೊಡ್ತಾನೆ. ಆ ಜಾಗ ತಗೊಂಡವನು ಸೀದಾ ಬ್ಯಾಂಕಿಗೆ ಹಾಕ್ತಾನೆ. ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ತಗೊಳ್ಳುವಾಗ ಅದೇ ದುಡ್ಡು ವಾಪಸ್ ನಿಮ್ಗೆ ಮತ್ತೆ ಬರ್ಬೋದು. ಜೀವ ಈ ನೋಟ್ ಇದ್ದ ಹಾಗೆ ಅವನವನ ಕರ್ಮಕ್ಕನುಸಾರವಾಗಿ ನಿರಂತರ ತಿರುಗ್ತಾ ಇರ್ತಾನೆ. ದುಡ್ಡು ಯಾರ್ದು ಹೇಳಿ? ದಕ್ಷಿಣೆ ಕೊಟ್ಟವನದ್ದು, ದಕ್ಷಿಣೆ ತಗೊಂಡವನದ್ದು, ರಿಕ್ಷಾದಲ್ಲಿ ಹತ್ತಿದವನದ್ದು, ಬಸ್ಸಲ್ಲಿ ಕೊಟ್ಟವನದ್ದು, ಅಂಗಡಿ ಕೊಟ್ಟವನದ್ದು, ಓನರಿಗೆ ಕೊಟ್ಟವನದ್ದು, ಬ್ಯಾಂಕಲ್ಲಿ ಇಟ್ಟವನಿಗದ್ದು. ಸಂಬಂಧ ಯಾರಿಗಿದೆ ನೋಟಿದ್ದು? ನೋಟ್ ಯಾರಿಗೂ ಸಂಬಂಧಪಟ್ಟದ್ದಲ್ಲ. ಆದ್ರೆ ಎಲ್ಲಾ ಕಡೆ ಓಡಾಡ್ಬೇಕದು, ಓಡಾಡ್ಲೇಬೇಕು. ಯಾರೋ ಒಬ್ಬ ನೋಟು ಅದ್ರ ನನ್ನ ಹೆಸರಿದೆ ನಾನು ಇಟ್ಕೊಳ್ತೇನೆ ಅಂತ ಹೇಳುವಂಗಿಲ್ಲ. ಇಟ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ. ದುಡ್ಡು ತಿರುಗಿದ್ರೆ ಮಾತ್ರ ಅದಕ್ಕೆ ಬೆಲೆ. ದುಡ್ಡು ಗೋಡೆಯ ಒಳಗಡೆ ಹೋಯ್ತು ಅಂದ್ರೆ ಅದು ಕಪ್ಪು. ಸ್ವಲ್ಪ ದಿವಸ ಬ್ಯಾನ್ ಆದ್ರೆ ಮತ್ತೆ ಪೂರ ಕಪ್ಪೆ, ಇವನ್ ಮುಖ ಸೇರಿ. ಆದ್ರಿಂದ ಚಿರಕಾಲ ಒಂದು ಈಗ ಚಿನ್ನ ಅಂತಾನೆ ಇಟ್ಕೊಳ್ಳಿ. ಚಿನ್ನ ಮೊದಲಾದ ಮಾರಾಟದಂತಹ ವಸ್ತುಗಳು ಜನರ ಕೈಯಿಂದ ಅದು ಒಬ್ಬರ ಕೈಯಿಂದ ಒಬ್ಬರ ಕೈಗೆ, ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಪರ್ಯಟನೆ ಮಾಡ್ತಾನೆ ಇರುತ್ತೆ. ಜೀವ ಕೂಡ ಹಾಗೆ ಅನೇಕ ಜನ್ಮಗಳಲ್ಲಿ ಪರ್ಯಟನೆ ಮಾಡ್ತಾನೆ ಇರ್ತಾನೆ. ಅವನು ಯಾರೋ ಒಬ್ಬನಿಗೆ ಸೇರಿದ ವಸ್ತು ಅಲ್ವೇ ಅಲ್ಲ. ನಿತ್ಯಸ್ಯಾರ್ಥಸ್ಯ ಸಂಬಂಧೋ ಯನಿತ್ಯೋ ದೃಶ್ಯತೆ ನೃಷು ಯಾವದ್ಯಸ್ಯ ಹಿ ಸಂಬಂಧೋ ಮಮತ್ವಂ ತಾವದೇವಹಿ. ಬಹಳ ಕಾಲ ನನ್ನ ಕೈಯಲ್ಲೇ ಇರಬೇಕು ಅಂತ ಯಾವ ವಸ್ತುವಿನ ಒಡೆತನವನ್ನು ಬಯಸಿದ್ರು ಆ ಮನುಷ್ಯ ಸತ್ತಾಗಂತೂ ಅವನ ಒಡೆತನ ಹೋಯ್ತಾ? ಲಾಕರ್ ಅಲ್ಲಿ ಇಟ್ಟಿರ್ತಾನೆ, ಭರ್ಜರಿಯಾಗಿ ಯಾರಿಗೂ ಗೊತ್ತಾಗದಂತಹ ನಂಬರ್ ಹಾಕಿ ಇಟ್ಟಿರ್ತಾನೆ. ಅವ್ನ್ ಸಾಯೋಗ ಲಾಕರ್ ನಂದು ಕೊಡಿ ತಗೊಂಡೋಗ್ತೇನೆ ಅಂತ ಒಟ್ಟಿಗೆ ಹೆಣಕ್ ತುಡ್ಲಿಕ್ಕೆ ಹಾಕ್ಲಿಕ್ಕೆ ಆಗತ್ತಾ? ಹೋಯ್ತದು. ಅವನಿಗೆ ಮುಂದಿನ ಜನ್ಮದಲ್ಲಿ ನಂಬರ್ ನೆನಪಿದ್ರು ಕೊಡಲ್ಲ ಅವನಿಗೆ. ಹೋದ್ ಜನ್ಮದ ನಂದೇ ಅದು, ಕೊಡಿ ನನಗೆ ನಂಬರ್ ನೆನಪಿದೆ ಕೊಡಿ ಇದ್ರೆ 2 ಬಾರಿಸಿ ಜೈಲಿಗೆ ಹಾಕ್ತಾರೆ. ಇವ್ನು ಯಾನೋ ಕಳ್ಳನ್ ಮಗ ಬಂದಿದ್ದಾನೆ ಅಂತ. ಆದ್ರಿಂದ ಚಿರಸ್ಥಾಯಿಯಾಗಿ ಚಿನ್ನ ಮೊದಲಾದ ಪದಾರ್ಥಗಳು ಒಬ್ಬನ ಹತ್ರ ಉಳಿದ್ರೂ ಕೂಡ ಮನುಷ್ಯ ಎಷ್ಟು ವರ್ಷ ಇರ್ತಾನೋ ಅಷ್ಟು ಕಾಲವನ್ನ ಮಾತ್ರ ಅವನಿಗೆ ಅಧಿಕಾರ ಇರುತ್ತೆ.
ಹಾಗೆ ಎಷ್ಟು ಕಾಲ ಯಾರಿಗೆ ಒಡೆತನ ಇರುತ್ತೋ ಅಷ್ಟು ಕಾಲ ಅವನಿಗೆ ಅದರ ಮೇಲೆ ಮೋಹ ಉಂಟಾಗತ್ತೆ, ಅದು ನಂದು ಅಂತ ಭಾವಿಸ್ತಾನೆ. ಇರುವಷ್ಟು ಕಾಲ ಮಾತ್ರ ಅವನದು. ಯಾವದ್ಯಸ್ಯ ಹಿ ಸಂಬಂಧ ಮಮತ್ವಂ ತಾವದೇವಹಿ. ಅದು ನನ್ನ ಹತ್ರ ಇರುವ ತನಕ ಅದು ನನ್ನ ಜಾಗ. ಇವನು ಮನೆ ಚೇಂಜ್ ಆಯ್ತು ಅಂದ್ರೆ ಆ ಮರದ ಕೆಳಗಡೆ ಮೊದಲು ಗಾಡಿ ನಿಲ್ಲಿಸ್ತಾ ಇದ್ದಾಗ ಏನ್ ನನ್ನದು ಅನ್ನೋ ಭಾವನೆ ಇತ್ತು, ಅದು ಹೋಯ್ತು. ಹೊಸ ಮನೆಗೆ ಬಂದ್ಮೇಲೆ ಆ ಬಾಡಿಗೆ ಮನೆ ಎದುರುಗಡೆ ಇದ್ದು ಮರದ ಕೆಳಗಡೆ ನನ್ನ ಗಾಡಿ ನಿಲ್ಲಿಸ್ಬೇಕು ಅಂತ ಅಲ್ಲಿಗೆ ಮಮತ್ವ ಶುರುವಾಗುತ್ತೆ. ಅದು ಎಲ್ಲೆಲ್ಲಿಗೆ ಚೇಂಜ್ ಆಗ್ತಾ ಇರ್ತಾನೋ, ಆ ಅಂಗಡಿ ನನ್ನದು, ಆ ಅಂಗಡಿಯ ಎದುರುಗಡೆಯ ಆ ಯಾರೋ ಒಬ್ಬ ಬೋರು ನೀರು ಎಳೆಯುವಂತದ್ದು ಇರುತ್ತೆ. ಫಸ್ಟ್ ಅವನೇ ಹೋಗಿ ದಿನಾ ಹಿಡ್ಕೊಳ್ತಾ ಇರ್ತಾನೆ. ಅವನಿಗೊಂದು ಭಾರಿ ಅಭಿಮಾನ ಇರುತ್ತೆ, ಇದು ನಾನು ನಿರಂತರ ಬೋರು ಎಳೆದು, ಬೋರು ಆಗಲ್ಲ, ನೀರ್ ಎಳೆದ ಜಾಗ ಅಂತ ತಲೆಯಲ್ಲಿ ಕೂತಿರುತ್ತೆ. ಆದ್ರೆ ಅಲ್ಲಿಂದ ಮನೆ ಖಾಲಿ ಮಾಡಿ ಮತ್ತೊಂದು ಊರಿಗೆ ಹೋಗ್ಬೇಕು ಅಂದಾಗ ಅಲ್ಲಿ ಮಮತ್ವ ಹೋಯ್ತು. ಹೇಳ್ತಾನಷ್ಟೇ ಮುಂದೊಂದು ದಿವಸ, ನಾವು ಒಂದು 20 ವರ್ಷದ ಕೆಳಗಡೆ ಇದೇ ಊರಲ್ಲಿ ಇದ್ದಾಗ ಇದೇ ಬೋರಲ್ಲಿ ನೀರ್ ಕುಡಿತಾ ಇದ್ವಿ. ಹೌದಪ್ಪ, ನೀನ್ ಕುಡಿದೋದ್ಮೇಲೆ ಇದ್ರಲ್ಲಿ ನೀರೇ ಇಲ್ಲ, ಎಲ್ಲ ಬತ್ತೋಗ್ಬಿಟ್ಟಿದೆ ಅಂತ ಬೈಕೋತಾ ಇರ್ತಾರೆ ಅವ್ರು. ಎಲ್ಲ ಸ್ಟ್ರಾ ಹಾಕಿ ಎಳೆದು ಬಿಟ್ಟಿದ್ ಯಾವ್ದೋ ರಾಕ್ಷಸ ಹೊಟ್ಟೆ ನಿಂದು ಅಂತ. ಏವಂ ಯೋನಿಗತೋ ಜೀವ ಸ ನಿತ್ಯೋ ನಿರಹಂಕೃತ ಯಾವದ್ಯತ್ರೋಪಲಭ್ಯೇತ ತಾವತ್ ತತ್ವಂ ಹಿ ತಸ್ಯ ತತ್. ಜೀವ ನಿತ್ಯನಾಗಿರುವುದರಿಂದ ಅವನು ಯಾರಿಗೋ ಒಬ್ಬನಿಗೆ ಮಗನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಅಭಿಮಾನ ತಂದ್ಕೊಳ್ಳುವುದು ತಪ್ಪೆ. ಆ ಜೀವನಿಗೂ ಕೂಡ ಇವರೇ ನನ್ ತಂದೆ, ಇವರೇ ನನ್ ತಾಯಿ, ಇವರೇ ನನ್ ಸರ್ವಸ್ವ ಅಂತ ನೈರಂತರ್ಯ ಭಾವ ಇಲ್ಲ. ಶರೀರ ಕೊಟ್ಟ ಋಣ ಇದೆ, ಅದಕ್ಕೆ ಕೃತ್ಯ ಇದೆ, ಕರ್ತವ್ಯ ಇದೆ, ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ತನಗೊಂದು ಅತ್ಯಂತ ಅಪರೂಪದ ಶರೀರ ಕೊಟ್ಟಿದ್ದಾರೆ, ಅವರ ಶರೀರವನ್ನ ವಿಭಾಗ ಮಾಡಿ ಅನ್ನುವುದಕ್ಕೆ ಕೃತಜ್ಞತೆ ಅರ್ಪಿಸಬೇಕಾದ ಅಗತ್ಯ ಇದೆ. ಹೊರತು ಅಭಿಮಾನದಿಂದ ಜನ್ಮ ಜನ್ಮಾಂತರಕ್ಕೂ ಇವರೇ ನನ್ನ ಸಂಬಂಧಿಗಳು ಅಂತ ಭಾವಿಸಿ ಮೋಹಕ್ಕೊಳಗಾಗುವುದು ತರವಲ್ಲ. ಒಂದು ಜನ್ಮದಲ್ಲಿ ಮಗನಾಗಿ ಹುಟ್ಟಿ ಆ ಶರೀರದಲ್ಲಿ ಎಷ್ಟು ಕಾಲ ಇರ್ತಾನೋ ಅಷ್ಟು ಕಾಲ ಮಾತ್ರ ಅವನು ಮಗ. ಆದ್ರೆ ಆ ಮಗ ಅನ್ನುವ ಮಗತ್ವ ಅನ್ನೋದು ಆ ಶರೀರ ಇರೋ ತನಕ ಮಾತ್ರ. ಅವನು ತಂದೆಯನ್ನು ಕಳ್ಕೊಂಡ್ಮೇಲೆ ಆ ಮಗತ್ವ ಹೋಯ್ತು, ಅವನೇ ಅಪ್ಪ ಆದ, ಅಪ್ಪತ್ವವಂತ ಅವನಲ್ಲಿ. ಆಮೇಲೆ ಮೊಮ್ಮಕ್ಕಳು ಬಂದ್ರೆ ಅಜ್ಜತ್ವ ಬರುತ್ತೆ. ಇನ್ನು ಕೋಲ್ ಮಕ್ಕಳು ಹುಟ್ಟಿದ್ರೆ ಅವನಿಗೆ ತಾತತ್ವ ಹೊಟ್ಟು ಬರುತ್ತೆ. ದೊಡ್ಡ ತಾತ, ಚಿಕ್ಕ ತಾತ ಅಂತ ಏನೋ ಒಂದು ಹೆಸರು ಬರುತ್ತೆ. ಹಾಗಾಗಿ ಶರೀರವನ್ನ ಬಿಟ್ಟ ಮೇಲೆ ಅವನು ಮಗ ಅಲ್ಲ, ಇವನು ಅಪ್ಪ ಅಲ್ಲ. ಪುತ್ರ ಸಂಬಂಧ, ತಂದೆ ಸಂಬಂಧ ಇದೆಲ್ಲವೂ ಕೂಡ ತತ್ಕಾಲದಲ್ಲಿ ಬರುವಂತದ್ದು, ತಾತ್ಕಾಲಿಕ, ಅದು ಶಾಶ್ವತ ಅಲ್ಲ. ಯಾವತ್ ಯತ್ರೋಪಲಭ್ಯೇತ ತಾವತ್ ಸ್ವತ್ವಂ ಹಿ ತಸ್ಯ ತತ್. ಎಷ್ಟು ಕಾಲದವರೆಗೆ ಅವನಿಗೆ ಲಭ್ಯ ಇರುತ್ತೋ ಅಲ್ಲಿ ತನಕ ಮಾತ್ರ ಆ ವಸ್ತುವಿನ ಅಭಿಮಾನ ಆತನಿಗೆ ಸಂಬಂಧ ಪಡುತ್ತೆ. ಏಷ ನಿತ್ಯೋವ್ಯಯ ಸೂಕ್ಷ್ಮ ಏಕ ಸರ್ವಾಶ್ರಯ ಸ್ವದೃಕ್ ಆತ್ಮಾಯ ಗುಣೈರ್ವಿಶ್ವಂ ಆತ್ಮಾನಂ ಸೃಜತೆ ಪ್ರಭು. ಕೇಳಿಸ್ತು ಕೊನೆಯದು. ತನ್ನ ಇಚ್ಛೆಗೆ ಅಧೀನವಾಗಿ ಭಗವಂತ ಈ ಪ್ರಪಂಚದಲ್ಲಿ ಗುಣತ್ರಯವನ್ನ ನಿರ್ವಹಣೆ ಮಾಡ್ತಾ ಇರ್ತಾನೆ. ಏಷ ನಿತ್ಯ ಅವ್ಯಯ ಸೂಕ್ಷ್ಮ ಏಕ ಸರ್ವಾಶ್ರಯ ಸ್ವದೃಕ್ ಆತ್ಮಮಾಯಾ ಗುಣೈ ವಿಶ್ವಂ ಸೃಜತೆ ಪ್ರಭು. ವಿಶ್ವಂ ಸೃಜತೆ, ತನ್ನ ಇಚ್ಛೆಗೆ ಅನುಗುಣವಾಗಿ ಗುಣತ್ರಯದಿಂದ ಕೂಡಿದ ಪ್ರಪಂಚವನ್ನ ಸೃಜತೆ, ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಬೇರೆ ಬೇರೆ ನಿಯಾಮಕ ರೂಪಗಳನ್ನು ಮತ್ತೆ ಮತ್ತೆ ತೋಡುತ್ತಾನೆ, ಅಥವಾ ನಿಯಾಮಕ ಶಕ್ತಿಗಳನ್ನು ಜೋಡುತ್ತಾನೆ. ಈ ರೀತಿ ಜಗತ್ತನ್ನ ಆಯಾ ಕಾಲಕ್ಕೆ ಆಯಾ ಶಕ್ತಿಗಳ ಜೊತೆಗೆ ಜೋಡಿಸೋನು ಯಾರಿದ್ದಾನೆ ಅವನು ಮಾತ್ರ ನಿತ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ವೇದ ಮಂತ್ರ ಹೇಳುವ ಮಾತು. ನಿತ್ಯರಿಗೂ ನಿತ್ಯನಾಗಿ, ಚೇತನರಿಗೂ ಚೇತನ ಶಕ್ತಿಯಾಗಿ ಭಗವಂತ ಒಬ್ಬನೇ ಇಡೀ ಜಗತ್ತನ್ನ ನಿತ್ಯ ಸಂಬಂಧಿಯಾಗಿ ಕಾಯ್ತಾ ಇರ್ತಾನೆ. ಎಲ್ಲರಿಗೂ ಆಶ್ರಯ. ಜೀವಗಳು ಕೂಡ ಒಂದು ಸೃಷ್ಟಿಯ ಕಾಲದ ತನಕ ಮಾತ್ರ ಅವರಿಗೆ. ಅವರ ಬಿಡುಗಡೆ ಆಯ್ತು ಅಂದ್ರೆ ಮತ್ತೆ ಬೇರೆ ಜೀವಗಳು ಬರ್ತಾರೆ, ಅವರು ಸೃಷ್ಟಿಗೆ ಬರ್ತಾರೆ. ಅವ್ರನ್ನ ತನ್ನ ವ್ಯಾನ್ ಅಲ್ಲಿ ಹಾಕೊಂಡು ಮತ್ತೆ ತಿರುಗಾಡಿಸ್ತಾನೆ ಪಿಕ್ನಿಕ್ಗೆ. ಅವ್ರದ್ದು ಜೀವನ ಮುಗಿಯಿತು ಅಂದ್ರೆ ಅವರನ್ನು ಮತ್ತೆ ಅವರವರ ಮನೆಗೆ ಬಿಡುತ್ತಾನೆ. ಮತ್ತೆ ಇನ್ನೊಂದು ಬ್ಯಾಚ್ ಬರುತ್ತೆ, ಅವರನ್ನು ಕೂಡಿಸಿಕೊಂಡು ಮತ್ತೆ ಸೃಷ್ಟಿಗೆ ಇಡೀ ಜಗತ್ತಿನ ಎಲ್ಲಾ ಕಡೆಗೆ ಕರ್ಕೊಂಡೋಗಿ ಅವರವರ ಕರ್ಮಾನುಸಾರ ಅವರವರ ಸ್ಟ್ಯಾಂಡ್ ಅಲ್ಲಿ ಅವರವ್ರಿಗೆ ತಿನ್ಬೇಕಾದನ್ನ ತಿನ್ನಿಸಿ, ಅವ್ರವ್ರಿಗೆ ಕೊಡ್ಬೇಕಾದನ್ನ ಕೊಡಿಸಿ, ಅವ್ರಿಗೆ ಏಟು ಬೇಕಾದ್ರೆ ಏಟು, ಖುಷಿ ಬೇಕಾದ್ರೆ ಖುಷಿ, ಏನ್ ಕೊಡ್ಬೇಕೋ ಅದನ್ನು ಕೊಟ್ಟು ಅಲ್ಲಲ್ಲಿಗೆ ಕರ್ಕೊಂಡು ಹೋಗಿ ಎಲ್ಲವನ್ನು ನೋಡ್ತಾ ಸರ್ವಶಕ್ತನಾಗಿ ನಡೆಸುವ ಭಗವಂತ. ಆದ್ದರಿಂದ ಅನಿತ್ಯ ಸಂಬಂಧ ಇರುವಂತಹ ಜಗತ್ತಿನ
ಮನೆ, ಆಸ್ತಿ, ಬಂಧು, ಮಿತ್ರ, ಪುತ್ರ, ಕಳತ್ರ ಈ ಎಲ್ಲವೂ ಸರ್ವತ್ರ ಆ ಶಾಶ್ವತ ಅಲ್ಲ, ಸಾರ್ವಕಾಲಿಕ ಅಲ್ಲ, ಎಲ್ಲಾ ಕಾಲದಲ್ಲೂ ಇರಲ್ಲ. ಆದ್ರಿಂದ ನಿತ್ಯ ಸಂಬಂಧಿಯಾದ ಪರಮಾತ್ಮನನ್ನೇ ಏಕಃ, ಇವನೇ ಎಲ್ಲದಕ್ಕೂ ಮೂಲ ಕಾರಣ, ಅವನನ್ನೇ ಗಟ್ಟಿಯಾಗಿ ಹಿಡ್ಕೋ. ನ ಕಸ್ಯಾತಿ ಪ್ರಿಯ ಕಶ್ಚಿತ್ ನಾ ಪ್ರಿಯ ಸ್ವಪರೋಪಿ ವಾ ಏಕ ಸರ್ವಧಿಯಾಂ ದ್ರಷ್ಟಾ ಕರ್ತೃಣಾಂ ಗುಣದೋಷಯೋ. ಪರಮಾತ್ಮ ಅಸುರರನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ಆಗ್ಲೂ ಅವನಿಗೆ ಅವರ ಸ್ವಭಾವ ಗೊತ್ತಿರುತ್ತೆ. ಅಯ್ಯೋ, ಇವರನ್ನು ಸೃಷ್ಟಿ ಮಾಡಿದ್ರೆ ಸುಮ್ಮನೆ ಮುಂದೆ ಉಪದ್ರ ಕೊಡ್ತಾರೆ, ಇವರನ್ನ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡಿ ಅವರನ್ನ ಹಾಗೆ ಹಿಂಡಿ ತೆಗೆದು ಪಕ್ಕಕ್ಕೆ ಎಸೆಯಲ್ಲ. ಸೃಷ್ಟಿಯಲ್ಲ, ಅವರನ್ನೂ ಕೂಡ ಯಥಾ ಪ್ರಕಾರ ಜಗತ್ತಿನ ಮಧ್ಯಕ್ಕೆ ಬಿಡ್ತಾನೆ. ಸರ್ಜನರ ದುರ್ಜನರ ಸಂಗ್ರಾಮ ನಿರಂತರ ಯುಗ ಯುಗಗಳಲ್ಲಿ ಸಾಕ್ತಾನೆ ಇರುತ್ತೆ. ಅವರನ್ನು ಸೃಷ್ಟಿಸ್ತಾನೆ. ತನ್ನನ್ನು ಬೈಯೋರಾದ್ರೂ ಅವರನ್ನು ಸೃಷ್ಟಿಸ್ತಾನೆ. ತನ್ನನ್ನ ಬೈಯೋರ ನಾಲಿಗೆಯಲ್ಲಿ ನಿಂತು ತಾನೇ ಬಯಸಿಕೊಳ್ತಾನೆ. ಯಾಕೆಂದ್ರೆ ಅವನಿಗೆ ಅತ್ಯಂತ ಪ್ರಿಯರೂ ಯಾರಿಲ್ಲ. ನಹಿ ಅಸ್ಯ ಅತಿ ಪ್ರಿಯ ನಾತಿ ಅಪ್ರಿಯ, ಅತಿ ಪ್ರಿಯ ಅಪಿ ನಾಸ್ತಿ, ಅತಿ ಅಪ್ರಿಯೋಪಿ ನಾಸ್ತಿ. ಆ ಗೀತೆಯಲ್ಲೂ ಕೂಡ ಇಂಥದ್ದೇ ಒಂದೇನೋ ಮಾತು, ನಮೇ ದ್ವೇಷೋಸ್ತಿ ನ ಪ್ರಿಯ, ನನಗೆ ದ್ವೇಷ್ಯನೂ ಇಲ್ಲ, ಪ್ರಿಯನೂ ಇಲ್ಲ. ನಾನು ಆಯಾ ಜೀವಗಳ ಕರ್ಮಾನುಸಾರ ಅವುಗಳ ಜೀವನದ ಗತಿಯನ್ನ ನಡೆಸ್ತಾ ಹೋಗ್ತೇನಷ್ಟೆ. ಆದ್ರಿಂದಾಗಿ ಕರ್ಮದ ಅನುಸಾರ ವಿಚಿತ್ರ ಬುದ್ಧಿಗಳನ್ನ, ಅವರಲ್ಲಿರುವ ಗುಣದೋಷಗಳನ್ನ ಭಗವಂತ ನೋಡ್ತಾ ಯೋ ಯೋ ಯಾಮ್ ಯಾಮ್